ಹಾಯ್ ಫ್ರೆಂಡ್ಸ್, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋಗಳನ್ನು ಎಲ್ಲರಿಗಿಂತಲೂ ಮುಂಚೆ ನೋಡಲು ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ನಮ್ಮ ಹೆಸರ ಚಾರ ಹೆಂಡತಿಗಾಗಿ ತಂದು ಕೊಡುವ ಚೆಂಡುವಿನ ಹಾರ. ಈಗಿನ ಕಾಲದಲ್ಲಿ ಸಾರಥಿ ಪಾತ್ರಕ್ಕೆ ಸೊಂಡಿಗೆ ಹಾರಾಕೋದನ್ನು ಮರೆತಾರ. ಆಟದಲ್ಲಿ ನಾಟ್ಯ ಮಾಡುವ ಹೆಣ್ಣು ಮಕ್ಕಳನ್ನು ಕಂಡು ತಂದು ಕೊಡುವರ ವೀರ ಮಲ್ಲಿಗುವಿನ ಹಾರ. ಹೇಗಿದ್ದರೆ ಹೆಣ್ಣು ಮಕ್ಕಳಿಗೆ ಒಂದು ದೊಡ್ಡ ಕರ್ಪಾರ. ನಮ್ಮ ಗಂಡಸರು ಸೇರಿಕೊಂಡು ಸೂಳೆಗಾಗಿ ತಂದು ಕೊಟ್ಟವರ ನಾಟ್ಯದ ಬಂಗಾರದ ಸರ. ಅದನ್ನು ಹಾಕಿಕೊಂಡು ಓಣಿಯಾಗ ತಿರುಗುತ್ತಾಳ ಕರ್ತಿಯನ್ನ ಗರಾಗರ. ಅದನ್ನು ನೋಡಲಾರದೆ ತಮ್ಮ ಮುಂದೆ ಬಂದು ನಿಂತುಕೊಂಡು ಮಾತನಾಡಿಸುವ ಸುಂದರ ಸಾರಥಿ ನಾನಲ್ಲದನ ದೇವ. ಹೇಳಿಕೊಂಡು ಬರಬೇಕು ತಮ್ಮನ ವಂಚಿತವ. ಒಳಗಿಯ ಎಲೈ ಸಾರಥಿ ನಮ್ಮನ ಮಾಂಕಿತ ಏನಂದ ಕೇಳಿದೀಯ? ಹೌದು ದೇವ. ಎಲ್ಲ ಸಾರಥಿ ನಿರ್ಣಯ ಇಂಗಿತ ಗುಣ ಶೃಂಗಾರದರ ಭಾವಕ್ಕೆ ನಾನು ಮೆಚ್ಚಿದೆ. ಇಡೀ ಕರವಟ್ಟ ಮುಂಗೈಗೆ ಬಂಗಾರದ ಖಡಗಂ ಹಾಕಿಕೋ. ಇಡೀ ವಸ್ತ್ರವಂ ಬಿಡದ ನಡಿವರೆ ಎಡಗಂತ ಎನ್ನಯ ಪರಾಕ್ರಮನೆಯೊಳ ಎದುರಿನೊಳ ನಿಂತ ಮಾತನ ಎನ್ನಯ ಸಾರಥಿ ಆದರೆ ಗಿತ್ತವಾಯ್ ಚಿತ್ತ ಸಾರಥಿ ಅಖಿಲಾಂಡ ಕೋಟೆ ಬ್ರಹ್ಮಾಂಡ ನಾಯಕ ನೆನಪದ ಅಂಬಜೋ ಬಾರಾಮ್ರಜಗಳ ಮಂದಿದೆಯಲ್ಲ ಸೂತ ದೇವತಾ ಎಲ್ಲ ಗೋಚರವಾಗಲವೇ. ಇನ್ನು ತಮ್ಮನ ಅಮಾನ್ಯದ ಗೋಚರವಾಗಲಿಲ್ಲ ದೇವ. ಈ ಪೃಥ್ವಿಯೊಳ ತಡಕಿನ ಪರಾಕ್ರಮಗಳ ಕುತ್ತೆಯನ್ನು ಕೊಯ್ಯುವ ಈ ಅನ್ನಗೆ ಕರದೋಳ ಬಿಡದ ತಂದ
ಕೊಟ್ಟಕ್ಕೆ ಬೇಸೆಗಳನ್ನ ಬೆಂಡಾಗ ವಿಷಕಾರಿ ಹೋದು. ಹೌದೇನು ದೇವ? ಭೂಪತಿ ಯುದ್ಧದವರನ್ನ ಹತ್ತಿನಂತ ಯುದ್ಧ ಭೀಮನ ಮೊತ್ತ ಎಳೆದ ರಣರಂಗದ ಮಾಡಿ ರಣತಿಯ ಬದಿಗೆ ಹಬ್ಬದ ಊಟ ಮೇಲೆ ಹಬ್ಬರನ್ನು ತೋರಿಸಿಕೊಳ್ಳಿದರು. ಹೌದೇನು ದೇವ? ಬೆಳಿಗ್ಗೆ ಮೂರ್ಛಕದೊಳಗೆ ಎನ್ನಗ ಸರಿಯಾಗಿಲ್ಲ ಎಂದು ಡಂಗುರ ಮಾಡಿಸುವೆ. ಎಂತ ಕಟ್ಟು ಪ್ರಮೂರ್ತಿಯಾದ ದುಸ್ಸಾಧನೆ ಮಹಾರಾಯ ಹೌದಮ್ಮ. ನೋಡವರಗ ಕೊಂಡಿಗ ಬಹುಶ ಈ ಸವಾಲ ಜನರ ಮೆಚ್ಚಿಕೊಟ್ಟವರು ಈ ಉತ್ತರ ರಾಯ ಇಂದು ಸುಂದರವಾದ ಸಮಾಂತರಕ್ಕೆ ಬಂದ ಕಾರಣವೇನ ದೇವ ಮಹಂದಾವ? ಸಾರಥಿ ಶೃಂಗಾರದಿಂದ ಕಂಗಳದವ ಈ ಸವರಂಗ ಮಂಟಪಕ್ಕೆ ದುಃಖತೆಯ ಮಾಡ ಕಾರಣವೇನೆಂದರೆ ಅದೇನು ದೇವ? ನಮ್ಮ ಅಣ್ಣನಾದ ದುರ್ಯೋಧನನ ಕರೆಸಿದ ಕಾರಣ ಬರವನಾಯ್ತು ಗಂಡ್ಯಾಧಾರದೆ ಒಳ್ಳೆಯ ಮುಗದಿ ಪೀಠದ ಮರಂಗರಗಿರಿಯಾಗತಿ ಚುಕ್ರಮಕ ವೀರರಿಂದ ಹೊಡಗೋಟ ಒಕ್ಕಜಮ ವ್ಯಾಕ್ರನಿಂದ ಎಕ್ಕಳಿತ ಅಯಂಗಳಂ ಚಂದಮಂ ಗೌಡ ಪೋರ್ಖರಿವ ಕಾಳಿಯ ಕಾಡಿರುವ ಭಕ್ತಗಳ ಮೊಡಗೋಡ ವೀರ ಅಲಂಕೃತವಾದ ಕಣಂಗಳಂ ಧರಿಸಿ ಅತ್ಯುಗ್ರದಿಂದ ಬರಬೇಕೆಂದ ಆಜ್ಞ ಮಾಡಿ ಹೇಳ ಕಳಿಸಿದ ಕಾರಣ ನಾನು ಬಂದಿರಬಹುದು. ಅವು ಅಗ್ರಜ ಅಶ್ವತ್ಥಾಮನೇನಾದರ ತಂದೆ ಸೊತ್ತ ನಮ್ಮ ದುಃಖಕ್ಕೆ ಈ ಮಾಹಿತ್ಯಕ್ಕೆ ಹಿಂದಿರುಗವನ್ನು ದಳಪತಿ ಭಟ್ಟವನ್ನ ಕಟ್ಟಕೊಂಡ ಗಂಡಗಲ್ಲ ವೀರನಾದ ಕರ್ಣನೇನಾದರೂ ಕೃಷ್ಣನ ತಂತಿಗೆ ಒಳಪಟ್ಟ ಪಾಂಡವರ ಕಡೆಗೆ ಓಟನು ಅವ ಅಣ್ಣಯ್ಯ ಅವೇ ತಮ್ಮ ಅವನ ನೀನು ಸಣ್ಣ ಮುಖವನ್ನ ಮಾಡಿಕೊಂಡ ಕಿನ್ನನಾಯ ಕುಳಿತ ಕಾರಣವೇನು? ವೀರಾಗ್ರ ಗಂಡನಾದ ಈ ನಿನ್ನ ತಮ್ಮನ ಮುಂದೆ ಒಂದ ಉಳಿದಂತ ಬೆಳಾಗಿದ ಯಾಳೆನ್ನ ಮುಂದೆ ಇದ ಇಲ್ಲಿಗೆ ಆ ಕುಟಿಲ ಅಧಮನಾದ ಶ್ರೀಕೃಷ್ಣನ ಕಡ ಪರಾಕ್ರಮಿಗಳಾದ ಭೀಷ್ಮದ್ರೋಣರ ಮುಂದೆ ನಿಂತ ಯುದ್ಧ ಮಾಡದ ಶಕ್ತಿ ಎಲ್ಲದೇ ನಮ್ಮ ಕುಟಿಲತನದ 11 ಅಕ್ಷೋಳ ಸೈನ್ಯವನ್ನ ಸುತ್ತ ಸೊರೆ ಮಾಡಿದನು. ಓ ತಮ್ಮ, ಓ ಅಣ್ಣಯ್ಯ, 18 ದಿವಸದೊಳಗಾಗಿ ಆ ಪಾಂಡವರ ಅಕ್ಷಾರ ಅಳಿಸಬೇಕೆಂದು ನಾನು ಮಾಡಿದ ಶಪಥವರನ್ನು ಅಣಗಿಸಲ ಕಾರಣವಾಯಿತು. ಅವು ತಮ್ಮ, ಯುದ್ಧ ಮಾಡಿ 15 ದಿನಗಳಾದರೂ ನಮ್ಮವರ 1 ದಿನ ಆದರೂ ಆ ಪಾಂಡವರನ್ನ ಗೆದ್ದಾರಲಿಲ್ಲ, ಒಬ್ಬರನ್ನಾದರೂ ಕೊಲ್ಲಲಿಲ್ಲ. ಈ ಸಂದೇಹ ಬಂದವರ ತರವಾದ ನನ್ನ ದೇಹವನ್ನು ಕೊಂಡ ಬಿಟ್ಟಿದ್ದಲ್ಲ ಅನುಜ. ನನ್ನ ಏನು ಹೇಳಲು ನಿನಗೆ ಈ ಮಾತು ಸಹಜ. ತಮ್ಮನಾದ ವಿಶ್ವಾಸನ ಒಳಿರಿಯ ಆ ಕಂದ ಬೆದನಾದ ಕಳ್ಳ ಕೃಷ್ಣನ ವೈದ್ಯ ಸಿಗಮಣ್ಣಗಳವರೆಗೆ ಮೋಸ ಮಾಡದೆ ಈ ಪ್ರಾಂತವೇ ಬಲ್ಲದು. ಆ ದುರುಳರಿಗೆ ಅವರಿಗೆ ಮಾಡಿದಂತ ಈ ವೀರ ವಿಶ್ವಾಸನಿಗೆ ಮೋಸ ಮಾಡಲು ಬಂದರ ಆ ಹಸಿರು ಆರೆಯ ತಲೆ ಡೋಗಿಯನ್ನ ಮೊಸಳ ಕಟಿಗೆಯಂತ ಒಡ ಬಿಡಬಲ್ಲ ಈ ವಸತಿಯರು ಆ ಕಳ್ಳರ ಹೆಸರಿರುವಂತ ಮಾಡುವುದು. ಅವ್ವ ಅಣ್ಣಯ್ಯ, ತಮ್ಮ, ತನ್ನಾರದೆ ಚಾರಿಪರೆಯಿಂದ ತುಂಬಿರಪದ ನಿನ್ನ ಒಟ್ಟೋಲಗದ ಮುಂದೆ ಆ ಸರ್ಪ ವೇಡಿಯಾದ ದ್ರೌಪದಿಯನ ಸರಗ ನಿರ್ದಕನ ತರ್ಪನು ತಳೆದು ಭರಿಸಿ ಆ ಬಂಡ ಭೀಮನ ಮುಂದೆ ಎಳೆದ ಆಡದ ಕಣ್ಣರಪ್ಪಿಯ ಬಡಿಯದ
ಮುಚ್ಚಿಕೊಂಡ ಗಪ್ಪನ ಕುಳಿತಿರಬಹುದು ಯಾತಕ್ಕೆ ಅವ್ವ ಅಗ್ರಜ ಅನುಜ ಆ ನನ್ನ ಭೀಮನ ಎನ್ನ ರುಂಡ ಹರಿಯುತ್ತನೆಂದು ಹೇಳಿ ಕಳಿಸಿವನೇ ಅವ್ವ ಅಗ್ರಜ ಅನುಜ ನನ್ನ ಮನದಿಗಳನ್ನು ಕಂಡಂತ ಇಂದ ಜನರುಗಳ ಮುಂದೆ ಎಳೆದಾಡುವಾಗ ಆಗಿಲ್ಲದ ಬೋರಿಸ ಹೀಗೆ ಯಾರ ಕಡೆಯಿಂದ ಕೈಗಳ ತೆಗೆದುಕೊಂಡರವನು ಒಳಗಿಯ ಬಂಡರ ಜಗದ್ಬಂಡನ ಮಾಡಿದ ಪಂಥಕ್ಕೆ ಮಂಡೆಯನ್ನು ಬಾಗಿಸಿಕೊಂಡ ಕುಳಿತುಕೊಂಡದ್ದು ಯಾತಕ್ಕೆ ಅವರು ವೇದ ತೋರ್ಜುರು ಎನ್ನ ಮುಂದಿನ ತಮ್ಮನಾದ ದುಶ್ವಾಸನ ದುರ್ಯೋಧನದ ಅಣ್ಣಯ್ಯ ನಮ್ಮ ಹಣ್ಣಂದ ಅಶ್ವೈನ ಸೈನ್ಯವಲ್ಲ ಒಂದು ದೋಷಿಯ ಕಡಿಮೆ ಎಂಬತ್ತೇ ಕಾಣುತ್ತಿರಬಹುದು ಅವು ತಮ್ಮ 10 ಆನೆ ಕುದುರೆಗಳು ತತ್ತರಸುತ್ತಿದ್ದವು ಈಗ ಎನ್ನ ಕಣ್ಣಿಗೆ 10-20 ಕಾಣುತ್ತಿರಬಹುದು ಅಯ್ಯೋ ಮೇಲೆ ಮೇಲೆ ದೂರರೆಲ್ಲ ಮಡಿದ ಹೋದರಲ್ಲ ಇಷ್ಟೆಲ್ಲ ಕಷ್ಟ ಬರಬೇಕಾದ್ರೆ ಆ ಕೃಷ್ಣನ ಮೋಸವು ಆ ಕೃಷ್ಣನ ಪಾಂಡವರ ಪಕ್ಷ ವಹಿಸಿ ಸಂಧಾನಕ್ಕೆ ಬಂದ ಎಂತ ಮೋಸ ಮಾಡುತ್ತಾನೆಂಬುದು ಒಂದಕ್ಕೆ ಮೊದಲೇ ಗೊತ್ತಿದ್ದರೆ ಅವನ ಕೈ ಕಾಲಗಳ ಮುರಿದು ದಿಕ್ಕಿಗೆ ಸಲ್ಲೇಸಿ ಬಿಡುತ್ತಿದ್ದೆ ಕಾಲೂರಿ ನಿಲ್ಲದಂತೆ ಮಾಡುತ್ತಿದ್ದೆ ಆದ್ರೆ ತಮ್ಮ ಅಣ್ಣಯ್ಯ ಆದರೆ ಏನು ಮಾಡಲಿ ನನಗೆ ಬುದ್ಧಿ ಹೋಯಿತು ಅತ್ತು ಬಂದು ಎನ್ನ ಕಿರೀಟನ ಮೇಲೆ ಕುಳಿತು ಹೋಯಿತು ಎದೆ ಭಗಿಲ್ ಭಗಿಲ್ ಎಂದಿತು ದುಶ್ವಾಸನ ಇದಕ್ಕೆ ಮುಂದೆ ಏನು ಹೇಳಲು ಆಲೋಚನಾ ವೈರಿಗಳೆಂಬ ಹತ್ತಿರಿಗೆ ವಸ್ತ್ರ ಪ್ರಾಯನಾದ ಕೌರವೇಂದ್ರ ಓ ತಮ್ಮನಾದ ದುಶ್ವಾಸನ ಸಿಂಹದ ಧ್ವನಿಗಿಂತ ಹೆಚ್ಚಾಗಿರುವುದು ನಿನ್ನ ಧ್ವನಿಯು ಇವತ್ತು ಉಡಿ ಆರುತ್ತ ನುಡಿಗಳೆಂಬ ಇಲ್ಲಿಗೆ ಬರಬೋ ಆ ಜಡದಾಕ್ಷನ ಬಲವ ನಿನ್ನ ನಳವ ನಕ್ಷಿಯ ಮೇಲೆ ವಾಸ ಮಾಡದಂತೆಯೇ ಕಾಣುತ್ತದೆ ಅವನಂತ ಸೂರನಾದರ ಜಲಸಂಧನೆಂಬ ರಾಜ್ಯದ ಕೂಡ ಯುದ್ಧವನ್ನ ಮಾಡಲಾರದೆ ಅನ್ನಂದ ವೇಳೆ ಸಮುದ್ರದೊಳಗೆ ಕೊಂಡನು ಯಾತಕ್ಕೆ ಆ ಬಾಳ್ಯದೊಳ ದಳದ ಕಳ್ಳ ಕೃಷ್ಣನ ಭಯವು ನಿನಗೆ ಎಳ್ಳಷ್ಟು ಸಾಗಿಲ್ಲ ಒಳಗೆ ಅವನ ಆ ಪಾಂಡವರಿಗೆ ಬೆಂಬಲವಾಗಿ ಬಂದರೆ ಆ ಬಂಡ ಮಂಡಳಿಯನ್ನ ದ್ರೌಪದಿಯನ್ನ ಕಂಡಂತ ಎಳೆದಾಡಿದರ ಮಂದರದ ಬಂದ ಎನ್ನ ಮುಂದೆ ಹಿಡಿದು ಬಿಡಿಸಿಕೊಳ್ಳಿಲ್ಲವೇ ಆತಕ್ಕೆ ಆ ಕಳ್ಳ ಕೃಷ್ಣನ ಭಯಕ್ಕೆ ಎನ್ನ ರೋಮ ಸಹ ನಡಗಲಾರದು ಆ ಜಡ ದಾಕ್ಷಣ ಮಂದ ಬಡ ಗರಿಬ ಬಡ ಪಾಂಡವರ ನಡೆದ ಕೆಡೆಗೆ ಎಳೆದಾಡಿ ಬಾಯಿಯೆಲ್ಲ ಉಡಮಣ ತುಂಬಿ ಕುಡಿ ಬೀಜ ತೀಡುತ್ತ ಬರವರ ತಡ ಮಾಡಿದ ಅಪ್ಪಣೆ ಎಂಬ ಗೌರವ ಕಂಡು ಬರವನು ಪಾಂಡವರ ಐದು ಚರವ ನೀನು ಹಾಡಿದ ನುಡಿಯನ್ನ ಕೇಳಿ ಎಲ್ಲ ಮನಕ್ಕೆ ಬಹಳ ಆನಂದವಾಯಿತು ತಮ್ಮ ಆನಂದದ ನದಿ ತುಂಬಿ ಅಳಿಯಿತು ಈಗ ಈಳವನ್ನು ಹಿಡಿ ಭೀಮನೆಂಬ ಜನವದ ಬಡದ ತಮ್ಮ ಇದೇ ನೋಡು ನಿನ್ನಗೆ ನೇಮ ಅಣ್ಣಯ್ಯನ ಆತ್ಮ ಆಗಿತು ಶೀಘ್ರದಿಂದ ಕಟ್ಟಗ ಕಟಾರಗಳೆಲ್ಲ ಬಾಣಗಳನ್ನು ಧರಿಸಿಕೊಂಡ ವೀರಾಕ್ರ ಗಣ್ಣಗಳವರ ಜಾಂಗಣಕ್ಕೆ ಬರಬೇಕೆಂದ ಆಜ್ಞೆಯ ಮಾಡಿ ಕ್ಷಣವಾಕ್ಯಗಳನ್ನು ನಡೆಸು ಯುದ್ಧಕ್ಕೆ ಸತ್ಬಲ ವಿತರೆಲ್ಲ ಬರಬೇಕೆಂದ ಕರೆವನಂತ ಕಾಳಿಯ ಮುಗುದು ಸೋನ್ನ ಗಾರಿಯನ್ನು ಬಾರಿಸು ಈ ವೀರ ಸಾಧನ ಬಂದ ಭೀಮನಡನ ಯುದ್ಧಕ್ಕೆ ಹೋಗುತ್ತಾನೆಂದು ನಮ್ಮ ವೀರಾದ ವೀರರ ಆಯುಧ ಪಣೆಗಳಾಗಿ ರಥವನ್ನು ಹಾಕಲಿ ಆನ ಕುದುರೆಗಳ ಸಾಲ ಸಾಲಾಗಿ ಮುಂದಕ್ಕೆ ನಡೆಯಲಿ ಆ ಬಂದ ಭೀಮನ ಗಿರವರ್ಣ ಮಂಡಲದೊಳಗೆ ರಥವನ್ನು ಸಾರದೆ ಗ್ರಾಮದ ಐಶ್ವರ್ವಸ್ತ ಕಾಂತಿಯೇ ಮೇಲೆ ಹೋಗುವ ಪಯಣವೆಲ್ಲಿಗೆ? ಎಲ್ಲಿಗೆ ಹೋಗುವ ಪ್ರಯಾಣ ಎಷ್ಟು ಕೇಳಾದ ಎನ್ನ ಮುಂದೆ
ತಿಳಿಸಬೇಕು ಕಂಸ. ಹೇಳುವಂತ ಎಂದ ತಿಳಿಸುವುದಲ್ಲ ಸುಂದರಿ. ಭೂಲೋಕದ ಮಹಾವೀರ, ಭಾರತದ ಧುರವೀರ, ಸುಂದರ ನೇತರ ಗೆಲ್ದೋ ಕಣ್ಣು ಕೆಂಪಗೆ ಮಾಡಿಕೊಂಡು ಇಂಥ ಅರ್ಭಟದಿಂದ ನೀನು ಹೋಗುತ್ತಿರುವ ಕಾರ್ಯವೆಲ್ಲಿಗೆ ಕಾಂತ ಗುಣವಂತ? ಎನ್ನ ಮುತ್ತನಗಿರಿಯಾದ ಪದ್ಮಾಂಜಿ ಕಾಂತ ಮಂಜುಳ ಕೊಟ್ಟ ಮನ ಹೋಗಿನ ಎಂದು ನಾನು ಬಂದರ ಮಾದ ಘನಂಗಂ ಧರಿದೆ ಚಂದದಿಂದ ಭೋಗವನ ಕಾರಣವೆಂದರೆ ಅದೇನು ಕಾಂತ? ಬಂಡರುಗಳು ಬಂಡರಾದ ಪಾಂಡವರೆಂಬ ಜಗತ್ ಬಂಡರ ಕೊಂಡರೀಕಾಕ್ಷಲ ಮಾಯತ್ತನದಿಂದ ಗಂಡ ಗಲಿಗಳಾದ ಭೀಷ್ಮ ದ್ರೋಣರನ್ನ ರಣಮಂಡಲದೊಳು ಈ ಹೊತ್ತಿಗೆ ಕೈಗೆಲ್ಲರು ಆದ ನಮ್ಮ ಅಣ್ಣಯ್ಯನ ಮುಖಮಂಡಲವನ್ನು ದಕ್ಕಿಸಿಕೊಂಡು ಕೃತ್ಯಕ್ಕೆ ಆ ಬಲ್ಲನ ಬಲದಿಂದ ಕುಣದ ಆಟವ ಉಲ್ಲ ಪಾಂಡವರನ್ನ ಕೊಲ್ಲಲಿಕ್ಕೆ ಹೋಗುತ್ತದೆ ತಿಳಿಯದ ಗಾಂಧಿ ಶತ್ರುವಂತೆ ಕಾಂತ, ನಾನು ಎಲ್ಲಿಗೆ ಹೋಗುವನು ಈ ರೀತಿ ಅರ್ಭಟದಿಂದಂದು ತಿಳಿದುಕೊಂಡಿದ್ದೇನೆ. ಆದರೆ ಪಾಂಡವರೊಡನೆ ಯುದ್ಧಕ್ಕೆ ಹೋಗುವೆ. ಸರ್ವತಾ ಸುಂದರಿ ನಿನ್ನಿಂದ ಏನಾಗುವುದು ಕಾಂತ? ಅವರ ನನ್ನೇನು ಮಾಡುವರು? ನಿನ್ನನ್ನು ಸೀಳಿ ಸಾವಿರ ಓಳ ಮಾಡಿಬಿಡುವರು. ಅವರಂತ ಬಲವಂತರ ಯಾರಿರಬಹುದು ಸುಂದರಿ? ನೀನ್ಯಾವ ಬಲವಂತ? ನಾನು ಬಲವಂತರಾದರೆ ಯುದ್ಧಕ್ಕೆ ಹೋಗುತ್ತಾರೆ ನಿನ್ನ ಮುಂದೆ ಹೇಳಿರುವ ಪಾರ್ಥರನ್ನು ಗೆಲ್ಲಲು ನಿನ್ನಿಂದ ಸಾಧ್ಯ. ಅವನ ಆ ಪಾರ್ಥರನ್ನು ಸುದ್ದಿಯಲ್ಲಿ ಬಂಡಿ ಬಂಡಿ ಅನ್ನ ಉಂಡು ತಿಂದು ಮಲಗುವ ಭೀಮನಲ್ಲಿ ನೀನೆಲ್ಲಿ? ಹಾ ಲಂಡ ಭೀಮನ ಸುದ್ದಿ ಎಂದು ಹೇಳಿದೀಯ. ನೀನ್ಯಾವ ಕಾಂತ? ಬಲವಂತ ಪಾಂಡವರುಳು ಯಾಕೆ ನಿನ್ನ ಪಂಥ? ಎಗರಬೇಡ, ನಾನು ಹೇಳಿದ್ದೇನೆ. ಅದೇನು ಸಣ್ಣ ಹಾಗೆ ಸುಂದರಿ? ಪಾಂಡವರೊಡನೆ ಯುದ್ಧಕ್ಕೆ ಹೋಗಬೇಡ. ಯಾತಕ್ಕೆ ಹೋಗಬಾರದು? ಸತಿಯರ ಮಾತು ಕೇಳು. ಸತಿಯರ ಮಾತು ಎಷ್ಟು ಕೇಳಬಹುದು ಹೇಳುವುದಲ್ಲ ಸುಂದರಿ? ಕೇಳಬಾರದು. ಕೇಳಬಂದಿಲ್ಲ ಕಾಂತ, ಹಾಗೆ ಪಾಂಡವರನ್ನು ಎದುರಾಗಬೇಡ. ಅವರ ಅನ್ಯಾಯ ಮಾಡುವುದು ಸೀಳಿ ಸಾವಿರ ಓಳ ಮಾಡುವರು. ಅವರ ಸೀಳಿ ಸಾವಿರ ಮಾಡಿರಂದರೆ ಯಾರನ್ನು ಮಾಡಿರಬಹುದು? ಕಾಂತ, ಭೀಮನು ಯಾರನ್ನು ಏನ್ ಮಾಡಿದವನು? ಕಾಂತ, ನಿನ್ನನ್ನೀಗ ಮಾಡುವನು. ನನ್ನೇನು ಮಾಡುವನು? ಅವನು ಬುದ್ಧಿ ಕೊಲ್ಲುವನು. ಒಂದೇ ಒಂದು ಅನ್ನ ತಿಂದವನು ಚರ್ರದಿಂದ ಹೇಗೆ ಮಲಗಿ ಕಾಂತ, ಬಂಡಿ ಬಂಡಿ ಅನ್ನ ಉಂಡರು ಭೀಮನು ಸಾಮಾನ್ಯದವನೇ. ನಾನೇನು ಸಾಮಾನ್ಯವನಲ್ಲ. ಬಕಾಸುರನನ್ನೇ ಬುದ್ಧಿ ಕೊಂದ ಮೇಲೆ ನಿನ್ನಂಥವನನ್ನು ಬಿಡುವನೆ. ನೀನ್ಯಾವ ಬಲವಂತ? ಪಾಂಡವರ ಯಾಕೆ ನಿನ್ನ ಪಂಥ?
ಪಡೆದಂತ ಪಾರ್ಥನು ನಿನ್ನನ್ನೇನು ಮಾಡುವನೆಂದರೆ ನಗಬೇಕಾಗುವುದು. ಪಾಶುಪತಾಸ್ತ್ರ ಹೊಡಿದೆ ಬೋರಿಸುವುದನ್ನ ಮಾತನಾಡುತ್ತಯ್ಯ. ಜಗದೇಕ ವೀರನವನು, ಜಗದೇಕ ವೀರನಾದ್ರೆ ನನ್ನೇನು ಮಾಡುವನು? ಮೂರು ಲೋಕದ ಗಾಂಧೀವಿಯವನು, ನಮ್ಮನ್ನ ಏನು ಮಾಡುವನು? ನಿನ್ನನ್ನೇನು ಮಾಡುವನು ಆಗ ಗೊತ್ತಾಗುವುದು. ಅವನೇನು ಸಾಮಾನ್ಯದವನೇ? ಅರ್ಜುನಂದು ಹೇಳಿದೆಯಲ್ಲ, ಭೀಮನು ಯಾರೆಂದು ತಿಳಿದಿರಬೇಕು. ಸಂಗಡ ನಿಂದಕ್ಕೆ ಪ್ರಜೆ ಸಂಗಡದಲ್ಲಿ ಒಂದು ಹೆಣ್ಣನ ಗೆಲ್ಲಲಾರದೆ ಈ ದುರ್ಯೋಧನಾದ ತಮ್ಮನಾದ ಶಾಸನ ಸಿಂಹನ ಮರಣಿಯನ್ನು ಗೆಲ್ಲವನು. ಕಾಂತ, ನೀನು ಏನು ಹೇಳಿದರೂ ನನಗೆ ಅರ್ಥವಾಗಲಿಲ್ಲ. ನೀನು ನಿಂತು ಹೇಳಿದರೂ ಗೊತ್ತಾಗಲಿಲ್ಲ. ಕಾಂತ, ಭೀಮನು ಎಂಬವ ಅಡಿಬಲ ಕೈಗೆ ನೀನು ಸಿಕ್ಕರೆ ಏನಾಗುವುದೆಂದು ನನ್ನನ್ನು ನೀನು ಕೇಳು. ಏನು ಮಾಡುವನು? ಏನಾಗುವುದು ಸುಂದರಿ? ಹುಲಿ ಬಾಯಿಗೆ ಸಿಕ್ಕ ಮೊಲದಲ್ಲಿ ಹುಲಿ ಬಾಯಿಗೆ ಸಿಕ್ಕ ಮೊಲದಲ್ಲಿ ಬಲವಂತ ಪಾಂಡವರು ಯಾಕೆ ನಿನ್ನ ಬಂದ ಬಿಡು ನಿರ್ಣಯ ಕೆಲಪಿ. ಜಗದೇಕ ವೀರನು ಆ ಪಾರ್ಥನು. ಕಾಂತ, ಪಾಶುಪತಾಸ್ತ್ರವನ್ನು ಪಡೆದಂತ ವೀರನು ಆ ವಿಜಯನು. ಕಾಂತ, ಕಾಂತಿ, ಅಂಥವನೊಡನೆ ಹೋರಾಡುವುದು ನಮ್ಮಿಂದ ಸಾಧ್ಯವಾಗಬಹುದೇ? ಯಾತಕ್ಕೆ ಸಾಧ್ಯವಲ್ಲ ಸುಂದರಿ? ಬಂಡಿ ಬಂಡಿ ಅನ್ನವನ್ನುಂಡು ಬಕಾಸುರನನ್ನೇ ಗುದ್ದಿ ಕೊಲ್ಲಿದಂಥವನು ಭೀಮನು. ಹೇಳಿದೆಯಲ್ಲ, ಕಾಂತ, ಹುಲಿ ಬಾಯಿಗೆ ಸಿಕ್ಕ ಮೊಲದಂತೆ ವಿಲಿವಿಲಿನೆ ಒದ್ದಾಡಿ ಸಾಯಬೇಡ ಕಾಂತ, ಬಿರುಮನದ ಪಂಥ. ಕಾಂತ, ಎಂತ ಕೆಟ್ಟ ನುಡಿಯನ್ನಾಡಿ ಎನ್ನ ಹೊಟ್ಟಿಗಳು ಮಲಗಿದ್ದ ಸಿಟ್ಟೆಂಬ ಸರ್ಪವನ್ನು ತಟ್ಟಲು ಬಿಟ್ಟು ಎನಿಸಿದ್ಯಾ? ಹೇಳಿದಷ್ಟೇ ಕಾಂತ, ಎನ್ನಂದ ಸಾರ ಎನ್ನ ಮಂದ ಪಾಂಡವರ ಸುದ್ದಿಯನ್ನ ಎತ್ತಿದರೆ ಸಟ್ಟನ ನಿನ್ನಕ ಬಾಳಕ ಹೊಡೆದ ರಟ್ಟೆಯ ಮಿಡದ ಆಚೆಗೆ ಒಗದ ದಿಟ್ಟನಾಗಿ ಹೋಗತ್ತನ ಮಣ್ಣ ಬಿಂಡೆ ಪಾಂಡವರ ಪುಂಡತನ ನೀನೇನು ಕಂಡೆ? ಕಾಂತ, ಅಯ್ಯ ಕಾಂತಿ, ನಾನೆಷ್ಟು ವಿಧವಾಗಿ ಹೇಳುವೆನು, ಆ ಪಾಂಡವರ ಸುದ್ದಿಯನ್ನು ಇನ್ನೊಮ್ಮೆ ಎತ್ತಬೇಡ. ಯಾತಕ್ಕೆ ಎತ್ತಬಾರದು ಸುಂದರಿ? ಕಾಂತ, ಕಾಂತಿ, ಪ್ರಾಣ ಕಾಂತನೇ ಕೇಳು ಸುಂದರ, ಕೇಳು
ಕಾಂತ ಪಂಥವನ್ನು ಮಾಡಬೇಡ, ಹಿಂದಕ್ಕೆ ಚಿತ್ರ ಸೇರನು, ಕೌರವನ ಪಿಚಂಡಿಯನ್ನು ಕಟ್ಟಿದನು. ಆ ಸಮಯದಲ್ಲಿ ನಿನ್ನಿಂದ ಅವನನ್ನು ಬಿಡಿಸಿಕೊಂಡು ಬರಲು ಸಾಧ್ಯವಾಗಲಿಲ್ಲ ಕಾಂತ. ಪರಮ ಪತಿವ್ರತೆಯಾದ ದ್ರೌಪದಿಯಿಂದ ಆ ನಿನ್ನ ಕುನ್ನೆ ಕೌರವನ ಕಟ್ಟು ಬಿಚ್ಚಿತು. ಅಂದ ಮೇಲೆ ಆ ಸಮಯದಲ್ಲಿ ಹೋರಾಡದವನು ಈಗ ಯುದ್ಧದಲ್ಲಿ ಗೆದ್ದು ಬರುವೆನೆನ್ನುವ ಪಂಥವನ್ನು ಮರೆಮಾಡು ಕಾಂತ. ನೀನು ಬಲು ಬುದ್ಧಿವಂತ. ಭಂಡ ಬಂಡ ಎನ್ನ ಕಾದು ಸುದ್ದಿಯನ್ನ ಮುಂದೆ ಅಯ್ಯೇ ಕಾಂತೆ ಕಾಂತ, ನೀನ ಹಾಡಿದ ನುಡಿಯಂ ಕೇಳ ನಿನ್ನ ಕೃತಿಯಂ ತಕ್ಷಣದೊಳ ಕತ್ತರದ ಬಿಡತಕ್ಕ ಆದರ ಸುಮ್ಮನರವನ ಅದು ಯಾತಕ್ಕೆಂದರೆ ಅದು ಯಾತಕ್ಕೆ? ಶ್ರೀಹತ್ಯ ಮಹಾಪಾಪು ಎಂದ ತಿಳಿದು ಎತ್ತಿದ ಕೈಯಿಂದ ಇಳಿಸಿದವರೇನು? ಅಯ್ಯೇ ಸುಂದರಿ, ಆ ಜಡದಾಕ್ಷಣ ಬಂದ ಒಡ ಕರಿಬ ಜಡ ದೇಗಿ ಭೀಮನ ನಡೆದ ಕಟ್ಟಕದಿಂದ ನಡಮದಕ್ಕೆ ಕಡಿದು ಈ ಪಡಿಯಲು ಕಡದುಗಳ ಹೆಸರಿಲ್ಲದಂತ ಮಾಡಿದ್ರು. ನೀನು ಸುಮ್ಮನೆ ಅಂತ ಬರಕದ್ರ ನಾರಿ ಪೈಯಾರಿ ಕಾಂತ. ಅಯ್ಯೇ ಕಾಂತೆ, ಸತಿಯಳ ಮಾತು ಕೇಳು, ಯುದ್ಧದ ಆಸೆಯನ್ನು ಮಳೆ ಮಾಡು. ಅದು ಸಾಧ್ಯ ಅಲ್ಲ ಮಾತು ಸುಂದರಿ. ನೀನ ಮಾತು ಕೇಳೋ ಸುಂದರನೇ, ನೀನ ಮಾತು ಕೇಳೋ ಸುಂದರನೇ. ಚಂದ್ರನ್ನು ಪೂಜಿಸಿ ಫಲ ಬೇಡಿದೆ, ಎಡಭಾಗದ ಮೂದುರಿದು ಬೆಳಗಿವೆ. ಚಂದ್ರನ ಪೂಜಿಸಿ ಫಲ ಕೇಳಿದೆ, ಎಡಭಾಗದ ಮೂದುರಿದು ಅಪಶಕುನವು ಎಂದು ಹೊರಡೋಳತಿದೆ. ನಾನೊಂದು ಮಾತು ಹೇಳುವೆನೋ, ಚಿತ್ತ ಬಿಟ್ಟು ಕೇಳು. ಅದೇನು ಚೆನ್ನ ಹಾಗೇನು? ಇವತ್ತಿನ ದಿನ ಚಂದ್ರನನ್ನು ಪೂಜಿಸಿ ಫಲ ಕೇಳಿದೆನು. ಎಡಭಾಗದ ಹೂ ಉದುರಿತು ಬೆದರಿದೆನು. ಅಪಶಕುನವೆಂದು ಮನದೋಳು ತಿಳಿದೆನು ಕಾಂತ ಗುಣವಂತ. ಚೆನ್ನರಾಜ ಹೊಡೆದ ಮನೆ ಕಾಂತ, ರಾಜನ ಚಂದ್ರನನ್ನ ಬೋಧಿಸಿ ಕೇಳಿದರೆ ಎಡಭಾಗವಾದರೆ ಅಪಶಕನ ತೋರಿಸುತ್ತಂದ ಬೆದರಿಕೆಯನ್ನು ಕೋಮರಾಗಿ ಸುಂದರ ಕೊಡುಗೆ ಬಾಲಕನಾದ ಅಣ್ಣಯ್ಯನ ಎನ್ನಂ ಕರೆದು ಹೇಳುತ್ತೆ ಅಂದರೆ ಏನು
ನಿನ್ನಿಂದಲೇ ಯುದ್ಧ ಹೂಡುತ್ತೇನೆಂದ ಚಿಂತೆಯಿಂದ ಹೇಳದಕ್ಕೆ ಪಂಚಪಾಂಡವರ ಶಿರವನ್ನು ಕಡದ ತಂದ ಅಣ್ಣಯ್ಯನ ಚರಣ ಪಂಕಜದಲ್ಲಿ ಇಡದಲ್ಲಿ ಅಣ್ಣಯ್ಯನ ಕಡೆಯಿಂದ ಇಳ್ಳುವ ಮಿಡಿರುವನು ಸುಮ್ಮನೆ ಅಂತಪುರಕ್ಕತ್ರ ಕಾಂತಿ ಬಿಟ್ಟು ಬಿಡ ಬಂಡ ಪಾಂಡವರ ಚಿಂತೆ ಮುಗಿಲ ಮಲ್ಲಿಗೆ ಕಲ್ಲು ಹೊತ್ತಂತಾಯ್ತು, ಬೋರ್ಗಲ್ಲಿಗೆ ಮಳೆ ಸುರಿದಂತಾಯ್ತು. ಕಾಂತ, ಹಣೆ ಬರಹಕ್ಕೆ ಹೊಣೆಯಾರು, ಬ್ರಹ್ಮಲಿಖಿತ ಮೀರುವರಾರು. ನೀನು ಪೋಗ ಕಾರ್ಯ ಜಯವಾಗಲೆಂದು ಜಯದಾರುತಿಯನ್ನು ಬೆಳಗಿರುವೆನು. ಜಾಗೃತಿಯಿಂದ ಹೋಗಿ ಬಾ ಕಾಂತ, ಗುಣವಂತ. ಮನಸ್ಸು ಸಂತೋಷ ಪಡಿದಿದೆ, ಅಂತಪುರಕ್ಕೆ ಕಳಿಸುವೆ. ಹೌದೇನ ದೇವ?